ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವೀರಾಮಯಸ್. ನಾನಿವತ್ತು ಬಂದಿದ್ದೀನಿ ನಮ್ಮೂರು ಜೋಗ್ ಫಾಲ್ಸ್ಗೆ. ಎಲ್ಲರೂ ಎಷ್ಟೋ ಕಿಲೋಮೀಟ್ರಿಂದ 1000 ಕಿಲೋಮೀಟ್ರಿಂದ ಬಂದು ಬರೀ ಜೋಗ್ ಫಾಲ್ಸನ್ನು ನೋಡ್ತೀರಾ ಅಲ್ವಾ. ಆದರೆ ನಮ್ಮದು ಊರಲ್ಲಿ ಇನ್ನೊಂದು ಫೇಮಸ್ ಟೆಂಪಲ್ ಇದೆ, ಅದೇ ಶ್ರೀ ಪದ್ಮಾವತಿ ದೇವಸ್ಥಾನ. ಯಾರ್ಯಾರು ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಏನೇ ಸಮಸ್ಯೆ ಇದ್ದರೂ ಇಲ್ಲಿ ಬಂದು ಒಂದ್ಸತಿ ಕೇಳಿ, ನಿಜವಾಗ್ಲೂ ನನಸಾಗತ್ತೆ. ನಾನು ಇದನ್ನೆಲ್ಲ ಬಿಲೀವ್ ಮಾಡ್ತಿರ್ಲಿಲ್ಲ, ಬಟ್ ಯಾವಾಗ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿದ್ದೆಲ್ಲ ಆಯಿತು. ಸೊ ನಾನು ಈ ದೇವ್ರನ್ನ ಬಿಲೀವ್ ಮಾಡ್ತೀನಿ. ಹೇಗೋ ಮಕ್ಕಳಿಗೆಲ್ಲ ಇವಾಗ ದಸರಾ ಹಾಲಿಡೇಸ್ ಇದ್ದೇ ಇರುತ್ತೆ, ಯಾವ್ದಾದ್ರು ಒಂದು ಪ್ಲೇಸಿಗೆ ಮಕ್ಕಳನ್ನ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಈ ಟೈಮ್ ಎಲ್ಲರೂ ನಮ್ಮೂರಿಗೆ ಬನ್ನಿ, ಈ ಟೆಂಪಲ್ನ ವಿಸಿಟ್ ಮಾಡಿ. ನಿಜವಾಗ್ಲೂ ಮಕ್ಕಳಿಗೂ ಇಷ್ಟ ಆಗುತ್ತೆ, ಯಾಕಂದರೆ ಎಲ್ಲ ನೇಚರಿಂದ ತುಂಬಿರುತ್ತೆ. ಆ್ಯಂಡ್ ವಾಟರ್ ಫಾಲ್ಸ್ ಎಲ್ಲ ಇರುತ್ತೆ, ವಾಟರ್ ಗೇಮ್ಸ್ ಎಲ್ಲ ಕೂಡ ಇವಾಗೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ಎಲ್ಲ ಗ್ರೀನರಿಯಿಂದ ತುಂಬಿರುತ್ತೆ. ಯಾರ್ಯಾರು ಮಳೆ ಮಿಸ್ ಮಾಡ್ಕೋತಿದ್ದೀರಾ, ನೇಚರ್ ಮಿಸ್ ಮಾಡ್ಕೋತಿದ್ದೀರಾ, ಟ್ರೆಕ್ಕಿಂಗ್ ಮಿಸ್ ಮಾಡ್ಕೋತಿದ್ದೀರಾ, ಬನ್ನಿ ಇಲ್ಲೊಂದು ಸತಿ ವಿಸಿಟ್ ಮಾಡಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಒಂದು ಸತಿ ಬಂದರೆ ನಿಮಗೆ ಗೊತ್ತಾಗುತ್ತೆ ಆ ಪ್ಲೇಸಿನ ಮಹಿಮೆ ಏನು ಅಂತ. ಮುಂಚೆ ನಾವೆಲ್ಲ ಹೋಗ್ಬೇಕಾದ್ರೆ ಒಂದು 10 ಜನ 15 ಜನ ಇರೋದೇ ಹೆಚ್ಚು ಅಂತ ಹೇಳ್ಬೋದು. ಬಟ್ ಇವಾಗ ಎಲ್ಲರಿಗೂ ಯಾರ್ಯಾರಿಗೆ ಏನೇನು ಅಂದ್ಕೊಂಡಿದ್ದಾರೋ ಅವ್ರಿಗೆಲ್ಲ ನನಸಾಗಿದೆ ಅಲ್ವಾ. ಅವರೆಲ್ಲರೂ ಪ್ರತಿದಿನ ಸಾವಿರಾರು ಜನ ಬಂದು ಅವ್ರ ಹರಕೆನ ಈಡೇರಿಸ್ತಾರೆ. ನೀವು ಇಲ್ಲಿ ಹೋಗ್ಬೇಕಾದ್ರೆ ನೋಡ್ಬೋದು, ರೋಡ್ ಸೈಡಲ್ಲೆಲ್ಲ ನಿಮಗೆ ಫಾಲ್ಸ್ ಥರ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ನೀವು ಇನ್ನೂ ರೈನಿ ಸೀಸನಲ್ಲಿ ಬಂತು ಅಂದರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹೋಗ್ಬೇಕಾದ್ರೆ ದಾರಿಲೆಲ್ಲ ಸೈಡಲ್ಲಿ ಒಂಥರ ಚಿಕ್ಕ ಚಿಕ್ಕ ಜರಿ ಥರ ಹರಿತಿರುತ್ತೆ. ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳೋದು, ಒಂದು ಸತಿನಾದ್ರು ಬಂದು ವಿಸಿಟ್ ಮಾಡಿ. ರೈನಿ ಸೀಸನಲ್ಲಿ ಅದು ಎಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ. ಅಕ್ಕಪಕ್ಕ ತುಂಬ ಪ್ಲೇಸಸ್ಸು ಇದೆ, ಒಂದು ಜೋಗ್ ಫಾಲ್ಸ್ ಒಂದೇ ಅಲ್ಲ. ಫೈನಲಿ ನಾವು ಟೆಂಪಲ್ನ ರೀಚ್ ಆದ್ವಿ. ನೋಡ್ಬೋದು, ಅವರು ಎಲ್ಲ ಓನ್ ವೆಹಿಕಲ್ಸಿಂದ ಬಂದಿರ್ತಾರೆ, ಬಿಕಾಸ್ ದೂರದಿಂದ ಟ್ರಾವೆಲ್ ಮಾಡಿರ್ತಾರಲ್ಲ. ಬಸ್ ಫೆಸಿಲಿಟೀಸ್ ಇವಾಗ ತುಂಬ ಚೆನ್ನಾಗಿದೆ. ಮುಂಚೆ ಎಲ್ಲ ಅಷ್ಟಿರಲಿಲ್ಲ, ಒಂದು ಬಸ್ ಏನೋ ಇತ್ತು ಅಷ್ಟೇ. ಇವಾಗೆಲ್ಲ ಬಸ್ ಫೆಸಿಲಿಟೀಸ್ ಚೆನ್ನಾಗಿದೆ. ನೀವು ಯಾರು ಓನ್ ವೆಹಿಕಲ್ಲೇ ಅಂತ ಅಲ್ಲ, ನೀವು ಬಸ್ಸಲ್ಲಿ ಬಂದರೂ ಕೂಡ ಆರಾಮಾಗಿ ಸಾಗರದಿಂದ ನಮಗೆ ಡೈರೆಕ್ಟ್ ಒಡಂಬೈಲಿಗೆ ಬಸ್ ಸಿಗುತ್ತೆ. ನಾವು ಇದಕ್ಕೆ ಪದ್ಮಾವತಿ ಅಂತ ಹೇಳಲ್ಲ, ಇಲ್ಲೆಲ್ಲ ಒಡಂಬೈಲು ಅಂತ ಹೇಳ್ತಾರೆ. ಬಸ್ಸಲ್ಲೆಲ್ಲ ಒಡಂಬೈಲು ಅಂದರೆ ನಿಮ್ಗೆ ಡೈರೆಕ್ಟಾಗಿ ಇಲ್ಲಿ ತಂದು ಬಿಡ್ತಾರೆ. ನೋಡ್ಬೋದು, ಇದೆಲ್ಲ ಶೆಡ್ಗಳು ಏನೂ ಇರಲಿಲ್ಲ, ಫುಲ್ಲು ಖಾಲಿಯಾಗಿತ್ತು. ಬರೀ ಚಿಕ್ಕ ಟೆಂಪಲ್ ಇತ್ತು. ಇವನ್ ತುಲಾಭಾರನೂ ಆ ದೇವಸ್ಥಾನದೊಳಗೆ ಇತ್ತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ವಿಶಾಲವಾಗಿ ಮಾಡಿದ್ದಾರೆ, ಎಷ್ಟು 1000 ಜನ ಕುತ್ಕೋಬೋದು ಹೊರಗಡೆ, ಆ ಥರ ಮಾಡಿದ್ದಾರೆ. ತುಲಾಭಾರ ಎಲ್ಲ ನಡೀತಿತ್ತು. ಯಾರ್ಯಾರು ಮಕ್ಕಳಾಗಿಲ್ಲ ಅಂತ ಏನಾರು ಹರಿಸ್ಕೊಂಡಿರ್ತಾರೋ ಅವರೆಲ್ಲ ಬಂದು ತುಲಾಭಾರ ಮಾಡಿಸ್ತಿದ್ರು. ಆ್ಯಂಡ್ ಇಲ್ಲಿ ಮೇಯ್ನ್ ಟೆಂಪಲ್ ಬಂದು ಇದು ವಿಶೇಷತೆ ಏನಂದರೆ ಬಳೆ. ನೋಡ್ಬೋದು, ಇದು ಆ್ಯಕ್ಚುಲಿ ಇವಾಗ ಅವರು ಕನ್ಸ್ಟ್ರಕ್ಟ್ ಮಾಡಿರೋದು. ಮೇನ್ ಟೆಂಪಲ್ ಬಂದು ಆಪೋಸಿಟ್ ಸೈಡಲ್ಲಿದೆ, ನಾನು ಅದನ್ನು ತೋರಿಸ್ತೀನಿ. ಅಲ್ಲಿ ನೀವು ನೋಡ್ಬೋದು ಬಳೆಗಳ ರಾಶಿ, ಹಸಿರು ಬಳೆಗಳ ರಾಶಿ ನೋಡ್ಬೋದು ನೀವು. ಅಷ್ಟು ಬಳೆಗಳು ಕೊಡ್ತಾರೆ ಹರಕೆ ಹೊತ್ಕೊಂಡವರು. ಆ ಬಳೆಗಳು ನಮಗೂ ಕೂಡ ಹಾಕ್ಕೊಳಕ್ಕೆ ಕೊಡ್ತಾರೆ. ಆ್ಯಂಡ್ ಸ್ವಲ್ಪ ಹೊರ್ಗಡೆನೂ ಇಟ್ಟಿರ್ತಾರೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಬಳೆನ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೋಬೋದು. ಇವತ್ತು ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು, ಯಾಕಂದರೆ ಅಕ್ಕಪಕ್ಕ ಊರಲ್ಲಿರೋರೆಲ್ಲ ಬಂದಿದ್ದರು. ಆ್ಯಂಡ್ ಇವಾಗ ಬೇರೆ ದಸರಾ ಹಾಲಿಡೇ ಸ್ಟಾರ್ಟ್ ಆಗಿದೆಯಲ್ಲ, ಅದರಿಂದ ಜನ ಸ್ವಲ್ಪ ಕ್ರೌಡ್ ಇತ್ತು. ನೀವೇನಾದ್ರು ಹರಕೆ ಏನಾದ್ರು ಕಟ್ಕೋಬೇಕು ಅಂದರೆ ಭಟ್ರು ಕೇಳಿದ್ರೆ ಹೇಳ್ತಾರೆ, ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ಭಟ್ರು ಹೇಳ್ತಾರೆ ಯಾವ ಥರ ನಿಮಗೆ ಹರಕೆ ಕಟ್ಕೊಂಡ್ರೆ ಅದು ನಿಮಗೆ ಚೆನ್ನಾಗಾಗತ್ತೆ ಅಂತ. ಇಲ್ಲಿ ಈ ಗುರೂಜಿಗಳು ಅಷ್ಟೇ, ನೀವು ಕ್ಯೂ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಜನ ಇದ್ದರು ಅಂತ. ನಾನು ಅವ್ರದ್ದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅವ್ರು ತುಂಬ ಬ್ಯುಸಿ ಇದ್ದರು. ಆಮೇಲೆ ಕೇಳೋರೆಲ್ಲ ಇನ್ನೂ ತುಂಬ ರಶ್ ಇದ್ದರು. ನಾವಂತೂ ಬಿಲೀವ್ ಮಾಡ್ತೀವಿ, ಯಾಕಂದರೆ ನಾವು ಅವ್ರ ಹತ್ರ ಏನೇನು ಕೇಳಿದರೆ ಅವ್ರು ಹೇಳಿದ್ದೆಲ್ಲ ನಮಗೆ ಆಗಿದೆ, ಅದರಿಂದ ನಾನು ನಂಬ್ತೀನಿ. ನಿಮಗೂ ಯಾರು ಏನಾದ್ರು ಸಮಸ್ಯೆ ಇದ್ದರೆ ಬಂದು ಈ ಗುರೂಜಿ ಹತ್ರ ಕೇಳಿ, ನಿಜವಾಗ್ಲೂ ನಿಮಗೂ ಒಳ್ಳೆ ಪರಿಹಾರ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇದು ಟೆಂಪಲ್ ಬ್ಯಾಕ್ ಸೈಡು, ಇಲ್ಲಿ ನೋಡಿ ಅಮ್ಮನವರ ಲಕ್ಕಿ ವೃಕ್ಷ ಅಂತ ಒಂದು ಗಿಡ ಇದೆ. ಇದು ಯಾರು ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವರು ಪ್ರತಿಷ್ಠಾಪನೆ ಮಾಡಿರೋದು ನಾಗರ ಕಲ್ಲುಗಳು. ಇದು ಅಷ್ಟೇ ತುಂಬ ದೊಡ್ಡ ನಾಗರಕಲ್ಲು. ಇಲ್ಲೂ ಅಷ್ಟೇ, ಇದು ತುಂಬ ಫೇಮಸ್ಸು. ಹೇಗೆ ಅಮ್ಮನವ್ರು ಫೇಮಸ್ಸು, ಇದು ಕೂಡ ಹಾಗೆ ಫೇಮಸ್ಸು. ಬಿಕಾಸ್ ತುಂಬ ಜನ ಇವಾಗ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಎಲ್ಲರೂ ಅಲ್ವಾ, ಹರಕೆ ತೀರ್ಸೋಕ್ಕೆ. ಏನು ನಾಗರದೋಷ ಆ ಥರ ಏನಾರು ಇದ್ದರೆ, ಇವಾಗ ನಮ್ಮೂರಲ್ಲೇ ಆಗಿರೋದ್ರಿಂದ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಇಲ್ಲಿಗೆ ಬಂದು ಏನಾರು ದೋಷ ಎಲ್ಲ ಪರಿಹಾರನೂ ಇಲ್ಲಿ ಬಂದರೆ ಮಾಡ್ತಾರೆ. ಆ್ಯಂಡ್ ನಿಮಗೆ ಸ್ಟೇಯಿಂಗ್ ವ್ಯವಸ್ಥೆನೂ ಕೂಡ ಇದೆ. ಅದ್ರ ಆಪೋಸಿಟ್ಟೇ ನಿಮಗೆ ನವಗ್ರಹಗಳು ಇದೆ. ನಾನು ಈ ಥರ ನವಗ್ರಹಗಳನ್ನ ನಾನು ನೋಡಿರಲಿಲ್ಲ, ಅಂದರೆ ಈ ಥರ ರೌಂಡಾಗಿ ಇದಾಗಿರೋದು. ಯಾವಾಗಲೂ ಬಾಕ್ಸ್ ಟೈಪ್ ಇರೋದೇ ನೋಡಿದ್ದೆ. ಒಂಥರ ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗೆ, ಯಾಕಂದರೆ ಶಿವನ್ ಥರ ಮಾಡಿ ಅಲ್ಲಿ ನವಗ್ರಹಗಳನ್ನ ಮಾಡಿದ್ದಾರೆ. ಇದು
ಉದ್ಭವ ಮೂರ್ತಿ ಅಂತ ಹೇಳ್ಬೋದು. ಇದು ಆಪೋಸಿಟೇ ಇದೆ. ನಿಮಗೆ ಬಂದರೆ ದೇವಸ್ಥಾನಕ್ಕೆ ರೈಟ್ ಸೈಡು ಹೊಸದಿದೆ, ಇದು ಲೆಫ್ಟ್ ಸೈಡು ಉದ್ಭವ ಮೂರ್ತಿ. ನಾನಿವಾಗ ಉದ್ಭವ ಮೂರ್ತಿ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲನೂ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಾನು ಹೇಳಿದ್ದೆ ಅಲ್ಲ 6 ಮಂತ್ಸ್ ಬ್ಯಾಕು ಇಲ್ಲೊಂದು ಕನ್ಸ್ಟ್ರಕ್ಟ್ ಆಗಿದೆ ಬುದ್ಧಂದು ಅಂತ. ದೂರದಿಂದ ಕಾಣ್ತಿಲ್ಲ, ನಾನು ನಿಮಗೆ ಹತ್ತಿರ ಹೋಗಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ನೋಡಿ ಅಮ್ಮನವರು, ಯಾರೋ ಏನೋ ಅಂದ್ಕೊಂಡಿದ್ರಂತೆ, ಅದು ನೆರವೇರಿದೆ. ಸೊ ಅದಕ್ಕೆ ಇವಾಗ 4 ಸೈಡು ನಿಮಗೆ ಅಮ್ಮನವರ ವಿಗ್ರಹನ ತಂದು ಅವರಿಗೆ ಕೊಟ್ಟಿದ್ದಾರೆ ಮಾಡಿ. ನೋಡಿ ಇದು ಎಲ್ಲ 4 ಸುತ್ತಲೂ 4 ಸೈಡು ವಿಗ್ರಹ ಇದೆ. ಇದು ಮೇಯ್ನು. ಹಿಂದೆ ನೋಡ್ಬೋದು, ಫಸ್ಟೆಲ್ಲ ಇಲ್ಲಿ ಒಳಗೆ ಬಿಡೋರು, ಇವಾಗ ತುಂಬ ಜನ ಆಗಿದ್ದರಿಂದ ಒಳಗಡೆ ಬಿಡಲ್ಲ, ಕ್ರೌಡ್ ಜಾಸ್ತಿ ಅಂತ. ನೋಡ್ಬೋದು ಅದೆಲ್ಲ ಹಸಿರು ಬಳೆ ಕಪ್ಪು ಬಳೆ ಆಗಿ ಕನ್ವರ್ಟ್ ಆಗಿದೆ ಅಷ್ಟೇ. ಅಲ್ಲಿ ಎಷ್ಟು ಬಳೆ ರಾಶಿ ಇರುತ್ತೆ ಗೊತ್ತಾ, ಆ ಬಳೆ ಎಲ್ಲ ತಂದು ಕೊಟ್ಟಂಗೂ ಅವರು ಅಲ್ಲೂ ಕೊಡ್ತಾರೆ, ಭಟ್ರು ಕೇಳಿದ್ರು ಕೊಡ್ತಾರೆ. ಆ್ಯಂಡ್ ಇಲ್ಲಿ ಹೊರಗಡೆನೂ ಇಟ್ಟಿರ್ತಾರೆ. ನೋಡಿ ನೀವು, ಎಲ್ಲ ತೋಟದಲ್ಲಿ ಮಧ್ಯದಲ್ಲಿ ಇದೆ ಅಂತ ಹೇಳ್ಬೋದು ದೇವಸ್ಥಾನ. ನಿಮಗೆ ಒಂಥರ ಬಿಸಿಲು ಆ ಥರ ಏನೂ ಫೀಲೇ ಆಗಲ್ಲ. ನೀವು ಅಲ್ಲಿಗೆ ಹೋದರೆ ಫುಲ್ಲು ಗಾಳಿ ಥರ ತಂಪು ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಬಳೆ ಇಸ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಅಂದರೆ ಅಲ್ಲಿ ಭಟ್ರು ನಮ್ಗೆ ಸೈಜ್ ಪ್ರಕಾರ ಏನು ಬಳೆ ಕೊಡಲ್ಲ, ಇಲ್ಲಿ ಹಾಕಿರ್ತಾರೆ. ನೋಡಿ ಎಷ್ಟು ರಾಶಿ ಹಾಕಿದ್ದಾರೆ ಅಲ್ವಾ. ಸೊ ನಿಮ್ಮ ಸೈಜ್ ಪ್ರಕಾರ ತೊಗೋಬೋದು, ಎಷ್ಟು ಬಳೆ ಬೇಕಾದ್ರೂ ತೊಗೋಬೋದು. ಎಲ್ಲರೂ ಅಲ್ಲೇ. ಸೊ ಕೆಲವೊಬ್ರು ತೊಟ್ಕೊಳ್ಳೋರು ತೊಟ್ಕೋತಾರೆ, ಕೆಲವೊಬ್ರು ಮನೆಗೆ ತೊಗೊಂಡೋಗೋರು ತೊಗೊಂಡೋಗ್ತಾರೆ. ಯಾರೇ ನಿಮ್ಮ ರಿಲೇಷನ್ಸ್ ಕೂಡ ತೊಗೊಂಡೋಗ್ಬೋದು. ಅವ್ರ ಸೈಜ್ ಗೊತ್ತಿದ್ರೆ ನೀವು ಆರಾಮಾಗಿ ಅವ್ರಿಗೂ ಕೂಡ ತೊಗೊಂಡೋಗ್ಬೋದು. ಎಲ್ಲರೂ ಹಾಕೋತಾರೆ ಒಳ್ಳೇದು ಅಂತ. ಯಾವಾಗಲೂ ಪ್ರತಿ ಸತಿ ನಾವು ಹೋಗ್ಬೇಕಾದ್ರೂ ಅಷ್ಟೇ ಕೈಗೆ ಬಳೆ ತೊಟ್ಕೊಂಡೇ ಬರೋದು ಅಲ್ಲಿಂದ. ಬನ್ನಿ, ನಾನು ಇವಾಗ ನಿಮಗೆ ಭೂತಪ್ಪನ ದೇವಸ್ಥಾನನ ತೋರಿಸ್ತೇನೆ. ಇದು ಕೂಡ ತುಂಬ ಪ್ರಸಿದ್ಧವಾಗಿದೆ. ನಿಮ್ಗೆ ಏನಾದ್ರು ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಬರ್ದು ಒಂದು ಚೀಟಿ ಒಳಗೆ ಹಾಕಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಉಂಡಿಲಿ ಹಾಕಿದ್ರೆ ನೀವೇನು ಅಂದ್ಕೊಂಡಿದ್ದೋ ಅದು ನೆರವೇರತ್ತೆ. ಈ ಥರ ನಮಗೂ ಕೂಡ ಆಗಿದೆ, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆಪೋಸಿಟ್ಟೇ ಭಟ್ರು ಮನೆ ಇದೆ. ನಾನು ಎಷ್ಟೋ ದಿನಗಳಾಗಿತ್ತು ಬಾವಿ ನೋಡಿ. ಇವಾಗೆಲ್ಲ ಬಾವಿ ಎಲ್ಲ ತುಂಬ ರೇರು, ನೋಡೋಕ್ಕೆ ಸಿಗೋದೇ ಇಲ್ಲ. ಯಾಕಂದರೆ ಮಕ್ಕಳು ಇರೋದ್ರಿಂದ ಎಲ್ಲ ಮುಚ್ಚಾಕ್ಬಿಡ್ತಾರೆ ಬಾವಿನ. ಇದೇ ಭೂತಪ್ಪನ ಪಕ್ಕದಲ್ಲೇ ನಿಮಗೆ ಒಂದು ಈ ಥರ ಚಿಕ್ಕದು ಒಂದು ಗುಡಿ ಥರ ಮಾಡಿ, ಅಲ್ಲಿ ಚೌಡಿ ಆ ಥರ ಡಿಫ್ರೆಂಟ್ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡ್ಬೋದು, ಫಸ್ಟ್ನೇ ಒಂದು ಚೌಡಿ, ಯಕ್ಷಿ, ಮಾಸ್ತಿ, ಇದು ಸಂಪತ್ ನಾಗ. ಇದು ನೋಡಿ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ. ಒಂದೊಂದು ಥರ ಕೆತ್ತನೆ ಮಾಡಿದ್ದಾರೆ. ಎಲ್ಲ ದೇವರುಗಳು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಇಲ್ಲಿ ಪ್ಲೇಸಿಗೆ ಬಂದರೆ ತುಂಬ ಇಷ್ಟಪಡ್ತೀರಾ. ಯಾಕಂದರೆ ಬಿಸಿಲಿಲ್ಲ, ಏನಿಲ್ಲ, ತಂಪನೆ ಗಾಳಿ, ತುಂಬ ಚೆನ್ನಾಗಿದೆ. ನಾನು ಆಗಲೇ ಹೇಳ್ದಂಗೆ ನಾನು ಇವಾಗ ನಿಮ್ಗೆಲ್ಲರಿಗೂ ಆ ಪ್ರತಿಷ್ಠಾಪನೆ ಆಗಿದ್ದ ಬುದ್ಧನ ತೋರಿಸ್ತೀನಿ. ನೋಡಿ ಇಲ್ಲೂ ಅಷ್ಟೇ ತುಂಬ ಜಾಗ ಇದೆ. ಯಾರೇ ಭಕ್ತಾದಿಗಳು ಬಂದರೂ ಸ್ಟೇಯಿಂಗ್ ಏನು ಯೋಚನೆ ಇಲ್ಲ, ಆರಾಮಾಗಿ ಸ್ಟೇಯಿಂಗ್ ಇದೆ. ಊಟದ ವ್ಯವಸ್ಥೆ ಕೂಡ ಇದೆ, ಬಿಸಿನೀರಿನ ವ್ಯವಸ್ಥೆ ಕೂಡ ಇದೆ. ಎಲ್ಲ ಚೆನ್ನಾಗಿದೆ ಟೆಂಪಲಲ್ಲಿ. ಇದು ಇವಾಗ ಪ್ರತಿಷ್ಠಾಪನೆ ಆಗಿದ್ದು 6 ತಿಂಗಳಿಂದ. ತುಂಬ ಚೆನ್ನಾಗಿ ಮಾಡಿದ್ರು. ಎಷ್ಟೋ ಲಕ್ಷ ಜನ ಸ್ಟೇ ಆಗಿದ್ರು ಇಲ್ಲಿ ಬಂದು. ಎಲ್ಲ ವ್ಯವಸ್ಥೆ ಕೂಡ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಲ್ವಾ ಬುದ್ಧನ ಸ್ಟ್ಯಾಚು. ನಾನು ಯಾವ ಟೆಂಪಲಲ್ಲೂ ಇಷ್ಟು ಚೆನ್ನಾಗಿರೋ ಬುದ್ಧನ ಸ್ಟ್ಯಾಚು ನೋಡಿಲ್ಲ. ಇದು ನನಗೆ ಯಾಕೋ ತುಂಬ ಅಟ್ರಾಕ್ಟಿವ್ ಆಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಯಾವುದೇ ಮಲೆನಾಡಿನ ಟೆಂಪಲಿಗೆ ಬಂದರೂ ಭೋಜನದ ವ್ಯವಸ್ಥೆ ಅಂತೂ ಇದ್ದೇ ಇರುತ್ತೆ. ಎಲ್ಲಿ ಹೋದರೂ ನಿಮಗೆ ಊಟ ಹಾಕ್ತಾರೆ. ಇಲ್ಲೂ ಕೂಡ ಊಟ ಸಹ ತುಂಬ ಚೆನ್ನಾಗಿರುತ್ತೆ. ನೀವೇನಾದ್ರು ಕಾಣಿಕೆ ರೂಪದಲ್ಲಿ ಏನಾದ್ರು ಇಲ್ಲೂ ಉಂಡಿ ಇಟ್ಟಿರ್ತಾರೆ, ಅಲ್ಲೂ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಹಾಕ್ಬೋದು. ಇಲ್ಲಾಂದರೆ ಅಕ್ಕಿ ದಾನ ಮಾಡ್ಬೋದು, ಎಣ್ಣೆ ಬೇಳೆ ಯಾವುದೇ ಒಂದು ಏನಾದರೂ ಐಟಮ್ ಮಾಡ್ಬೋದು. ನೀವು ಮಾಡಲೇಬೇಕು ಅಂತ ಏನಿಲ್ಲ, ಇದು ದೇವಸ್ಥಾನದ ವತಿಯಿಂದ ಕೊಡ್ತಿರೋದು. ತುಂಬ ಚೆನ್ನಾಗಿರುತ್ತೆ ಊಟ. ಯಾರು ಬಂದವರು ಮಿಸ್ ಮಾಡ್ಕೋಬೇಡಿ. ಇವಾಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀನಿ. ನೀವು ಇಲ್ಲಿಂದ ವ್ಯೂ ನೋಡಿದ್ರೆ ನಿಮಗೆ ಶರಾವತಿ ಡ್ಯಾಮ್
ಕಾಣುತ್ತೆ. ಇಲ್ಲಿ ವಿಡಿಯೋ ನಂಗೆ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಝೂಮ್ ಮಾಡಿ. ನೀವು ಬಂದು ಇಲ್ಲಿ ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ನಾನು ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.